ನಮಸ್ಕಾರ ರೈತ ಮಿತ್ರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾವು ಇವತ್ತು ಬೆಳವಾಡಿಗೆ ಬಂದಿದ್ದೀವಿ. ಇಲ್ಲಿ ಹರೀಶ್ ಸರ್ ಅವರ ನರ್ಸರಿಗೆ ಬಂದಿದ್ದೀವಿ. ನಮ್ಮ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರಿ ಹೇಗೆ ಏರ್ ಲೇಯರ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ನಾವು ಕಸಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಿಂದಾಗಿ ಪ್ರತಿಯೊಬ್ಬರು ರೈತರು ಓಕೆ ಅವ್ರದ್ದು ತೋಟದಲ್ಲಿ ಬೆಳೆದಿರೋವಂಥ ಗಿಡಗಳನ್ನ ಅವರೇ ಕಸಿ ಮಾಡಿಕೊಂಡು ಅವರೇ ಒಂದು ಚಿಕ್ಕದಾದಂಥ ಒಂದು ನರ್ಸರಿನ ಒಂದು ಉದ್ಯೋಗವಾಗಿ ಮಾಡ್ಕೊಬೋದು. ಅದಕ್ಕಾಗಿ ಇನ್ ಡೀಟೇಲ್ ಆದಂಥ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ ಕಸಿ ಬಗ್ಗೆ. ಬನ್ನಿ ಹೋಗೋಣ. ಈಗ ಹರೀಶ್ ಸರ್ ಅವ್ರ ಹತ್ರ ಮಾತಾಡೋಣ, ಅವ್ರ ಬಗ್ಗೆ ಈ ಕಸಿ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ. ಸರ್, ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು, ಗ್ರಾಮ ಬಂದರೆ ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಬಡ್ ಗ್ರಾಫ್ಟಿಂಗ್ ಅಂದರೆ ಕಣ್ಣು ಕಸಿ ಅಂತ ಹೇಳ್ಬಿಟ್ಟು, ಹಲಸಿನಲ್ಲಿ ಕಣ್ಣು ಕಸಿಯನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಮುಖಾಂತರ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕಡ್ಡಿನ ತಗೊಳ್ಬೇಕು ಸರ್. ಇದು ಹಲಸಿಂದ ಯಾವ್ದಾದ್ರು ನಮ್ಮಲ್ಲೇ ಇರೋಂಥ ಹಲಸಿನ ಗಿಡದ ಯಾವ್ದಾದ್ರು ಆಗುತ್ತೆ ಸರ್. ಅದು ಇಷ್ಟೇ ಹೈಟ್ ತಗೊಬೇಕು ಅಂತ ಆ ಥರ ಇದೆ ಸರ್. ತೋರಿಸ್ತೀನಿ ನಿಮಗೆ. ಓಕೆ, ತೋರಿಸ್ತೀನಿ. ಅದನ್ನೇನು ಅಂತಂದರೆ ನೋಡಿ ಸರ್, ಈ ಥರ ಎಲೆಗಳು ಇರೋದನ್ನ ಈ ಥರ ರಿಮೂವ್ ಮಾಡ್ಕೊಬೇಕು ಸರ್. ಅಲ್ಲಿ ರಿಮೂವ್ ಮಾಡ್ಕೊಂಡು ನಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸರ್. ಇಲ್ಲಿ ಹೌದು, ಒಂದು ಒಂಥರ ಕಣ್ಣು ಥರ ಕಾಣ್ತಾ ಇದೆ. ಕಣ್ಣು ಸರ್ ಇದು. ಸರ್ ಇಲ್ಲಿ ಎರಡು ಈ ಥರ ಇದನ್ನು ಕೊಟ್ಕೋಬೇಕು ಸರ್ ನಾವು. ಕೊಟ್ಕೊಂಡು ಸರ್ ಇಲ್ಲಿ ಈ ಥರ ತಗೊಳ್ಬೇಕು ಸರ್. ಇದು ಎರಡು ಕಡೆ ಅಂದರೆ ಎಲ್ಲಿ ಗೆನ್ನಿದೆ ಅದು ಕಣ್ಣಿದೆ ಅಲ್ಲಿ ಮಾತ್ರ ಈಸಿಯಾಗಿ ತಕ್ಕೋಬೋದು ಸರ್. ಯಾರಾದರೂ ನಿಧಾನಕ್ಕೆ ಮಾಡ್ಕೋಬೇಕು ಸರ್. ಅಂದರೆ ಸೂಕ್ಷ್ಮವಾದ ಕಸಿ ಅಂತಂದರೆ ಕಣ್ಣು ಕಸಿ ಸರ್. ಕಣ್ಣು ಕಸಿ. ಓ, ಆಮೇಲೆ ಸರ್ ಇದನ್ನು ಇದು ಮಾಡಿದ್ದೀವಲ್ಲ ಈ ಥರ, ಇದರಲ್ಲಿ ರೂಟ್ ಸ್ಟಾಕ್ ಏನಿರುತ್ತೆ ಹಲಸಿಂದು, ಮೊದಲು ಈ ಥರ ಒಂದು ಹಲಸಿಂದು ಗಿಡ ತಗೊಬೇಕು. ಬೀಜದ ಗಿಡ ತಗೊಂಡು ಇಲ್ಲಿ ನೋಡಿ ಸರ್, ಇವಾಗ ಇಲ್ಲಿ ಈ ಥರ ಇದನ್ನು ಕೊಡಬೇಕು. ಒಂದು ಕಟ್ಟು ಇಲ್ಲೊಂದು ಕಟ್ ಕೊಡಬೇಕು. ಓಕೆ, ಮೇಲ್ಗಡೆ ಕೆಳಗಡೆ ಎರಡು. ಆಮೇಲೆ ಸೇಮ್ ಅದೇನು ಮಾಡೋದು ಅದೇ ಥರ ಇಲ್ಲಿ. ಬಟ್ ಇದು ಅರ್ಧ ಮಾಡ್ಬೇಕು ಅನ್ಸುತ್ತೆ. ಇಲ್ಲ ಸರ್, ಪೂರ್ತಿನೇ ಮಾಡಬೇಕು. ಸರ್ ಈ ಥರ ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ಯಾವುದೇ ಥರದ್ದು ಇದಿರಬಾರ್ದು ಸರ್. ಇಲ್ಲಿ ಓಕೆ, ಗಲೀಜು ಇರಬಾರ್ದು. ಒಂದು ನಿಮಿಷ ಸರ್. ಈಗ ನಾವು ಏರ್ ಲೇಯರ್ಗೆ ಏನು ಮಾಡ್ದೋ ಪೂರ್ತಿ ಓಪನ್ ಮಾಡ್ಕೊಂಡು ಕಸಿಗೆ ಬರೀ ಅರ್ಧ ಸರ್ ಅಷ್ಟೇ. ಓಕೆ ಸರ್, ನಂತರ ನಾವು ಇವಾಗ ಏನು ತಗೊಂಡಿದ್ದೀವಿ ಇಲ್ಲಿ, ಇದನ್ನು ತೆಗೆದ್ವಲ್ಲ ಸರ್, ಇದು ಅವಲ್ಲ. ಹೌದು. ಆ ಸಿಪ್ಪೆನ ಈ ಥರ ತಕ್ಕೋಬೇಕು ಸರ್. ಇದು ಬರೀ ಸಿಪ್ಪೆ ಅಷ್ಟೇ. ಕಣ್ಣು ಕಸಿ ಅಂದ್ರೆ ಇಷ್ಟೇ ಸರ್ ಇದು. ಓಕೆ, ಇಲ್ಲಿ ನಿಮಗೆ ಬಡ್ ಬಂದಿರೋದು ಕಾಣಿಸ್ಬೋದು ಸರ್. ಇಲ್ಲಿ ಝೂಮ್ ಮಾಡಿ ನೋಡಿದಾಗ ಇಲ್ಲಿ ಕಣ್ಣಿದೆ ಸರ್, ನಿಮಗೆ ಕಾಣಿಸುತ್ತೆ. ಇಲ್ಲಿ ಹತ್ತಿರದಿಂದ ನೋಡಿದಾಗ. ಹ್ಞೂ ಸರ್, ಒಂದು ನಿಮಿಷ ಕೊಡಿ ಸರ್, ನನ್ನ ಕೈಗೆ ಮುಟ್ಬೋದಲ್ಲ? ಮುಟ್ಟಿ ಸರ್. ಹಾಂ, ಹೌದು ಸರ್. ಸಣ್ಣದಾದಂಥ ಒಂದು ಕಣ್ಣು ಬರ್ತಾ ಇದೆ ಆ ಎಲೆ ಇದ್ರ ಪಕ್ಕದಲ್ಲಿ. ಸರ್ ತೊಳಿ ಇಟ್ಕೊಂಡ್ಲ ಕೊಡಿ ಸರ್. ಅದು ತೊಳಿ. ಅದೇ ರೀತಿ ಈ ಥರ ಒಂದು ಪೇಪರ್ ತಗೋಬೇಕು ಸರ್. ಇವಾಗ ನೀವು ಸಕ್ಕರೆ ಇನ್ನಿತರ ಏನೋ ಐಟಮ್ ಕಟ್ಟಿಸ್ಕೊಬರ್ತೀರಾ ಮನೆಗೆ, ಅದರದ್ದು ಒಂದು ಸಣ್ಣ ಉದ್ದು ಕಟ್ ಮಾಡ್ಕೊಂಡ್ರೆ ಆಯ್ತು ಸರ್. ಬಡ್ನ ಇದೇ ಥರ ಇಡಬೇಕು. ಮೇಲ್ಗಡೆ ಮುಖ್ಯ ನೋಡಿ ಸರ್. ಇಲ್ಲಿ 4 ಜಾಗದಲ್ಲಿ ಬಿಟ್ಬಿಟ್ಟು ಇಷ್ಟು ಓಪನ್ ಇರಬೇಕು ಸರ್. ಇದು ಮೇಲೆ ಕೆಳಗೆ ಓಪನ್ ಇರಬೇಕು. ಫಸ್ಟು ಈ ಕೆಳಗಡೆಯಿಂದ ಹೇಳಿ ಈ ಥರ ಮಾಡ್ಬಿಟ್ಟು ಸರ್, ನೀವು ಒಂದು ಈ ಥರ ಗಂಟು ಹಾಕ್ಬಿಡಿ ಸರ್. ಇಲ್ಲಿ ಒಂದು ಗಂಟು ಲಾಸ್ಟಲ್ಲಿ ಸುತ್ತಿದ ಜಾಗದಲ್ಲಿ ಒಂದು ಗಂಟು ಹಾಕಿದ್ರೆ ನಾಲ್ಕು ಕಡೆನೂ ಸರ್ ಜಾಗ ಸ್ಪೇಸಿಂಗ್ ಇರಬೇಕಿದು. ಓಕೆ, ಒಂದು ಕಸಿ ಕಟ್ಟಿದ ಜಾಗದಲ್ಲಿ. ಸೊ ಕಸಿ ಕಟ್ಟಿದ ಜಾಗದಲ್ಲಿ
4 ಕಡೆನೂ ಒಂದು ಸ್ವಲ್ಪ ಸ್ಪೇಸಿಂಗ್ ಇರಬೇಕು. ಸ್ಪೇಸಿಂಗ್ ಇರಬೇಕು. ಯಾಕೆಂತಂದ್ರೆ ಅದು ಈ ಬೇರುಗಳು ಏನಿರುತ್ತಲ್ಲ ಸರ್, ಇದು ಈ ಚರ್ಮ ನಾವು ತೆಗ್ದಿರೋದು ಮತ್ತೆ ಇಲ್ಲೆಲ್ಲ ಕೂಡ್ಕೊಳ್ಳುತ್ತೆ ಸರ್. ಇದು ಓಕೆ ಕೂಡ್ಕೊಂಡಾದ್ಮೇಲೆ ನಾವು 35 ದಿನ ಆದ್ಮೇಲೆ ಈ ಟೇಪನ್ನ ಇಲ್ಲಿ ಕಳಚಬೇಕು ಸರ್. ಇಲ್ಲಿ ಕೊಯ್ಬೇಕು. ಇಲ್ಲಿ 35 ದಿನ ಆದ್ಮೇಲೆ ಕಳಚಾದ್ಮೇಲೆ ಒಂದು 4-5 ದಿನದವರೆಗೂ ಇದು ಹಸ್ರಾಗಿರೋಕ್ ಬಿಡ್ಬೇಕು. ಇದು ಹಸ್ರಾಗಿರೋಕ್ ಬಿಡ್ಬೇಕು. ಅಂದ್ರೆ ಇದನ್ನ ಅರ್ಧ ಹಾಫ್ ಶೇಡ್ ಅಲ್ಲೂ ಇಡ್ಬೋದು, ಇಲ್ಲ ಬಿಸಿಲು ಪೂರ್ತಿ ಬಿಸಿಲಲ್ಲೂ ಇಡ್ಬೋದು. ಇದಕ್ಕೆ ಪಾಲ್ಯೌಷ ಆಗ್ಲಿ ಇನ್ನೊಂದಾಗ್ಲಿ ಏನು ಬೇಡ. ಅಲ್ಲ, ಒಂದು 4-5 ದಿನ ಇಲ್ಲ ಅಂದ್ರೆ ವಾರ ಕಳೆದ ನಂತರದಲ್ಲಿ 30-35 ದಿನ ಆಗಿರುತ್ತೆ. ಇದು ಹಸ್ರುಗಿತ್ತು ಅಂತಂದ್ರೆ ಗಿಡ ಬರ್ತಿದೆ ಅಂತ, ಹಸ್ರುಗಿಲ್ಲ ಅಂತಂದ್ರೆ ಕಪ್ಪಾಯ್ತು ಅಂತಂದ್ರೆ ಗಿಡ ಹೋಗಿದೆ, ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿರ್ಗಾ ಮತ್ತೆ 30 ದಿನದ ನಂತರ ಬಿಚ್ಚುತ್ತೀವಲ್ಲ, ಒಂದು ವಾರ ಬಿಟ್ಟಾದ್ಮೇಲೆ ಇಲ್ಲಿ ಚಾಕುನಲ್ಲಿ ಒಂದು ಇದನ್ನ ಕೊಡ್ಬೇಕು ಸರ್, ಹಿಂಗೆ ಕಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿಂದ ನಮಗೆ ಹೊಸದಾಗಿ ಹೊಸ ಚಿಗುರು ಬರುತ್ತೆ ಸರ್, ಚಿಗುರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ಗಿಡಗಳು ಇದಾಗುತ್ತೆ. ನಿಮಗೆ ಇಲ್ಲಿ ಮಾಡಿರೋ ತೋರಿಸ್ತೀನಿ ಸರ್, ಒಂದು ನಿಮಿಷ ನಿಮಗೆ. ನೋಡಿ ಸರ್, ಇದು ಮಾಡಿರೋದು ಒಂದು 2 ತಿಂಗಳ ಗಿಡ ಅಷ್ಟೇ ಸರ್. ಇದು ಇಷ್ಟು ಬೆಳವಣಿಗೆ ಆಗಿದೆ ಇದು. ಓಕೆ, ಇದು ಸುತ್ತ ಅದನ್ನ ಒಂದಷ್ಟು ಅದ್ರದ್ದು ಚರ್ಮ ಆವರಿಸ್ಕೊಂಡ್ಬಿಡುತ್ತಲ್ಲ ಸರ್, ಬೇರಿಂದು ಮರದ್ದು ಪೂರ್ತಿ ಆ ಮೇಲ್ಗಡೆ ಲೇಯರ್ ಆವರಿಸ್ಕೊಂಡ್ಬಿಡುತ್ತೆ ಸುತ್ತ, ಆವರಿಸ್ಕೊಂಡು ಈ ತರ ಅದನ್ನ ಬೆಳ್ಕೊಂಡು ಹೋಗುತ್ತೆ. ಸೊ ಇದನ್ನ ನೀವು ಹೇಳಿದ ಈ ತರ 45 ಡಿಗ್ರಿ ತರ ಕಟ್ ಮಾಡಬೇಕು ಚೂಪಾಗಿ ಸರ್. ಇದೇ ತರನೇ ಏನಕ್ಕೆ ಕಟ್ ಮಾಡಬೇಕು ಸರ್? ಏನು ಇಲ್ಲ ಅಂದ್ರೆ ಈ ತರ ಮಾಡಕ್ ಹೋದಾಗ ನಾವು ಮ್ಯಾಗಡೆ ಸಮ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹುಳಗಳು ಇರ್ತಾವಲ್ಲ ಸರ್, ಇರುವೆ ಆಗ್ಬೋದು, ಇನ್ನೊಂದಾಗ್ಬೋದು, ಅದ್ರೊಳಗಡೆ ತುರ್ಕೊಂಡು ಎಲ್ಲ ಇದ್ ಮಾಡ್ಬಿಟ್ಟು ಗಿಡ ಬೆಳವಣಿಗೆ ಆಗಲ್ಲ, ಆಮೇಲೆ ಗಿಡನ ತಿಂದಾಕ್ಬಿಡ್ತವೆ ಸರ್. ಅದಕ್ಕೋಸ್ಕರ ಆ ತರ ಮಾಡ್ಬೇಕು. ಸೈಡಲ್ಲಿ ಕಟ್ ಮಾಡಿದ್ರೆ ಹುಳ ಹೋಗಕ್ ಚಾನ್ಸಸ್ ಇರಲ್ಲ. ಯಾಕೆಂದ್ರೆ ನೋಡಿ ಸರ್, ಇಲ್ಲಿ ಶಾರ್ಪ್ ಆಗಿರುತ್ತೆ, ಎಲ್ಲೂ ತೂರಕ್ಕೂ ಜಾಗ ಇರಲ್ಲ ಸರ್ ಅದಕ್ಕೆ. ಯಾವುದೇ ಫಂಗಸ್ ಆಗಲಿ ಇನ್ನೊಂದಾಗಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇನ್ ಕೇಸ್ ಮಳೆ ನೀರು ಏನು ಬಿದ್ರು ಅದು ಹಂಗೆ ಜಾರೋಗುತ್ತೆ ಸರ್. ಆ ದೃಷ್ಟಿಯಿಂದ ನಾವು ಹಿಂಗೆ ಕ್ರಾಸ್ ಮಕ್ಕಳು ಮಾಡಿದ್ರೆ ಭಾಳ ಒಳ್ಳೆಯದು. ತುಂಬಾನೇ ಥ್ಯಾಂಕ್ಸ್ ಸರ್. ಇದು ಕಣ್ಕಸಿ ಯಾವ ಥರ ಮಾಡಿದ್ದು ಅಂತ ನಮ್ಮ ರೈತ ಮಿತ್ರರು ಎಲ್ಲರಿಗೂ ನೀವು ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಅದೇ ರೀತಿ ಸರ್ ಇದು ಸರ್ ಅದೇ ರೀತಿ ನೋಡ್ರಿ, ಇವಾಗ ನಾವು ಇದು ಏನು ವಿಯೆಟ್ನಾಂ ಸೂಪರ್ ಅಲ್ಲಿ ಅಂತ ನಾವು ಮಾಡಿದ್ವಲ್ಲ, ಅದ್ರದ್ದು ಮಾಡಿದ್ದೊಂದು 6 ತಿಂಗಳಲ್ಲಿ ಸರ್ ನಮಗೆ ಚಿಕ್ಕ ಗಿಡದಲ್ಲೇ ನಿಮಗೆ ಕಾಯಿ ಬಂದಿದೆ ನೋಡಿ ಸರ್ ಇಲ್ಲಿ. ಓ ಸೂಪರ್ ಸರ್, ಚಿಕ್ಕ ಗಿಡದಲ್ಲೇ ನಿಮಗೆ ಕಾಯಿ ಬಂದಿದೆ. ಅಂದ್ರೆ ಈ ತಳಿ ವಿಶೇಷತೆ ಏನು ಅಂತಂದ್ರೆ, ನೀವು ಒಂದು 15 ಅಡಿ ಒಳಗಡೆ ಹಾಕೋಬಹುದು, ಇಲ್ಲ 200 ಲೀಟರ್ ಡ್ರಮ್ಮಲ್ಲಿ ಬೆಳೆಸ್ಕೋಬಹುದು. ನೀವು 200 ಲೀಟರ್ ಡ್ರಮ್ಮಲ್ಲಿ ಬೆಳೆಯುತ್ತಾ? ಡ್ರಮ್ಮಲ್ಲೂ ಟೆರಸ್ ಇದ್ರಲ್ಲೆಲ್ಲ ನೀವು ಬೆಳೆಸ್ಕೋಬಹುದು ಸರ್. ಇದು ಸೂಪರ್ ಸರ್. ಆಲ್ರೆಡಿ 2 ಕಾಯಿ ಬಂದಿದೆ. 2 ಅಂದ್ರೆ ಇದನ್ನ ಕಾಯಿಗಳನ್ನ ಬಿಡಬಾರ್ದು ಸರ್, ಕಿತ್ತಾಕ್ಬೇಕು, ಗಿಡ ಬೆಳವಣಿಗೆ ಆಗಲ್ಲ. ನೀವು ಡೆಮಾನ್ಸ್ಟ್ರೇಷನ್ಗೆ ಅಂತ ಬಿಟ್ಟಿದ್ದೀರಾ? ಕಸಿ ಮಾಡಿದ್ ಬಂದಿದೆ ಇಲ್ವಾ ಅಂತ ಹೇಳಿ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್. ಓಕೆ, ಇಲ್ಲಾಂದ್ರೆ ಎಷ್ಟು ದಿವಸದವರೆಗೂ ಬಿಡಬಾರ್ದು ಸರ್ ಕಾಯಿ? ಸರ್ ಕಾಯಿ 1.5 ವರ್ಷದವರೆಗೂ ಬಿಡಬಾರ್ದು, ಗಿಡ ಬೆಳವಣಿಗೆ ಆಗ್ಬೇಕು ಸರ್. ಓಕೆ, ಆ ನಂತರದಲ್ಲಿ ಬಿಟ್ಕೊಂಡ್ರೆ ಸಮಸ್ಯೆ ಇರಲ್ಲ. ಸರಿ ಸರ್, ತುಂಬಾನೇ ಥ್ಯಾಂಕ್ ಯು ಸರ್.